ಅದು ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ನಮಗೆ ಅಸಹಾಯಕರ ಆಯ್ದಂಗೆ ಆಗೇ ಬಿಟ್ಟಿದ್ದೇವೆ ಇಲ್ಲಿ. ಜಾಸ್ತಿ ಏನಾರ ಮಾತಾಡೋಕೆ ಹೋದರೆ ನಾವು ಕೆಲಸಕ್ಕೆ ಪ್ರಾಬ್ಲಮ್ ಆಗ್ತದೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಅವ್ರು ಜಾಸ್ತಿ ಇದು ಆದರೆ ಇವಾಗ ಎಲ್ಲ ಜಾಸ್ತಿ ಈಗ ಕೆಲಸಕ್ಕೆ ಬರೋರೆಲ್ಲ ಅವರೇ. ಇಲ್ಲಿ ಕೆಲಸ ಮಾಡೋರು ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ. ರಕ್ಷಣೆ ಅಂತೂ ಇಲ್ಲ ಬಿಡಿ. ರಕ್ಷಣೆ ಎಲ್ಲಿ ಯಾವ ಬೇಕಾದಾಗ ಏನು ಮಾತಾಡ್ತಾರೋ ಅವ್ರ ಭಾಷೆಯಲ್ಲೇ ನಾವು ಮಾತಾಡಬೇಕು. ಇಲ್ಲ ಒಂದು ಟಿಕೆಟ್ ತೊಗೋಬೇಕಾದ್ರೂ ನಾವು ಅವ್ರ ಭಾಷೆನಾಗ ಮಾತಾಡಿದ್ರೆ ಟಿಕೆಟ್ ತೊಗೋತಾರೆ. ಇಲ್ಲ ಅಂತ ಕನ್ನಡ ಮಾತಾಡಲ್ಲ ಅವರು. ಕನ್ನಡ ಮಾತಾಡಿದ್ರೆ ಈಗ ನಮಗೆ ಸರ್ಕಾರ ಅದಕ್ಕೆ ಬೆಂಬಲ ಇಲ್ಲ. ಸರ್ಕಾರ ಬೆಂಬಲ ಕೊಡ್ಬೇಕು ನಮಗೆ. ಕರ್ನಾಟಕದಾಗ ಕನ್ನಡಿಗರಿಗೆ ಮೇಲು. ಕನ್ನಡಿಗರೇ ನಾವು ಇಲ್ಲಿರಬೇಕು. ನೆಕ್ಸ್ಟ್ ಇನ್ನು ಕನ್ನಡಿಗರೇ ಇಲ್ದಂಗೆ ಆಗ್ತದೆ ಇಲ್ಲಿ ಬೆಂಗಳೂರಲ್ಲಿ. ಆ ಪರಿಸ್ಥಿತಿ ಬರ್ತೈತೆ ರೀ ಸರ್. ಇಲ್ಲಿ ಕನ್ನಡ ಮಾತಾಡಿದ್ರೆ ಅಲರ್ಜಿ ಥರ ಮಾತಾಡ್ತಾರೆ ಸರ್. ಒಬ್ಬೊಬ್ರು ಟಿಕೆಟ್ ತೊಗೋಬೇಕಾದ್ರೂ ಕಿವಿಯಲ್ಲಿ ಮೊಬೈಲಲ್ಲಿ ಇದು ಹಾಕೊಂಡು ಕೂತ್ಬಿಟ್ಟು ಸುಮ್ಮನೆ ಕುಂದಿರ್ತಾರೆ. ಅಂತಾರೆ. ಅವಾಗ ಇಷ್ಟ ನಮಗೊಂದು ಸ್ಟೇಜ್ ದಾಟಿ ಹೋಗ್ಬಿಡ್ತಾರೆ. ಅದನ್ನ ಯಾರು ಕೇಳಲ್ಲ. ಅದನ್ನೇ ಹಿಡಿದು ನಾವೇನಾರು ಕೇಳಿದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಿಗೆ ಕಳಿಸ್ಬಿಡ್ತಾರೆ. ಆವಾಗ ನಮ್ಮನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತಾರೆ. ಇದೇ ಪ್ರಾಬ್ಲಮ್. ಜಾಸ್ತಿ ಈಗ ಏನಾರು ಕೇಳಿದರೆ ಇದಾಗತ್ತೆ. ಇಲ್ಲ ಅಂದರೆ ಏನಿಲ್ಲ.